ಮೋದಿ ಹಿಂದೂ ಮುಸ್ಲಿಮ್ಸ್ ಜಗ್ಗ ಹಾಕೋದು ಫಸ್ಟು. ವಿಜಯ್ ಮಲ್ಲಿಗೆ ಅಷ್ಟೊಂದು ಕೋಟಿ ಕೊಟ್ಟವ್ರಲ್ಲ, ಹಾಂ ಏನಾರು ಆಯ್ತಾ? ಕೊಟ್ಟರು ಏನಾರು ಮಾಡಿದ್ರ? ಅದೇ ದುಡ್ಡು ರೈತರು ಕೊಟ್ಟರೆ ಮಾಡ್ಬೋದಾಗಿತ್ತಲ್ಲ, ಮನ್ನಾ ಮಾಡಬೇಕಾಗಿತ್ತಲ್ಲ. ಯಾಕೆ ಮನ್ನಾ ಮಾಡಿಲ್ಲ ಅವರು? 10 ವರ್ಷ ಆಯ್ತು. ನಮ್ಮ ಮಂದಿಗ ಓಕೆ, ಮಂದಿಗ ಆಯಿತು ದೇವಸ್ಥಾನ, ಇದಕ್ಕೆ ರಾಜಕೀಯ ಬೇಕಾ ಮುಂದೆ? GST ಯಾವುದೋ ಬಂದೈತೆ, ₹1 ನಮ್ಗೆ ಆಯ್ತಾಗ ಗ್ಯಾಸಿಗೂ GST, ಒಂದು ಸೌದೆಕಾಯಿ ತಿನ್ಬೇಕಂದ್ರೂ GST. ಓಕೆನಾ ಸರ್? ಏನಕ್ಕೂ GST? ಬಾತ್ರೂಮ್ಗೋದು ₹10 ಸರ್. ಸರ್ ನಮಸ್ತೆ. ನಮಸ್ತೆ. ಯಾರಾಗಬೇಕು ಸರ್ ಮುಂದಿನ ಪ್ರಧಾನಿ? ಖರ್ಗೆ ಆಗಬೇಕು. ಖರ್ಗೆ ಇವಾಗ ಅವರು ಜಸ್ಟ್ ಅದೇ ಹೇಳಿದ್ರು, ಕಾಂಗ್ರೆಸ್ ಬರಬೇಕು. ಯಾಕೆಂದರೆ ಅವ್ರಿಗೂ 10 ವರ್ಷ ಕೊಟ್ಟಿದ್ದೀವಲ್ಲ ಮೋದಿಗೆ, ಈ ಸರಿ ಖರ್ಗೆಗೆ ಒಂದು ಸ್ವಲ್ಪ ಚಾನ್ಸ್ ಕೊಡೋಣ ಅಂತ ಅಲ್ವಾ? ಯಾಕಂದ್ರೆ ಅವರು 10 ವರ್ಷ ಮಾಡಿದ್ದಾರೆ, ಏನು ಮಾಡಿದರೆ ತೋರಿಸಿ ಅಲ್ವಾ? ಇಡೀ ವಿಷಯದಲ್ಲಿ ಅಷ್ಟೊಂದು ಖರ್ಚು ಮಾಡಿದ್ದಾರೆ ಪ್ಲೇಟ್ಗೆ. ವಿಷಯದಲ್ಲಿ ಯಾರೂ ಖರ್ಚು ಮಾಡಿಲ್ಲ ಆಗ್ತಲ್ಲ, ಇವರೊಬ್ಬರೇ ಖರ್ಚು ಮಾಡಿರೋದು ವಿಷಯದಲ್ಲಿ, ಆಯಿತಾ? ಮೋದಿಯಿಂದ ನಮಗೆ ಏನು ಅನುಕೂಲ ಮಾಡಿಲ್ಲ, ಆಯಿತಾ? ಆ ರೈತರಿಗೆ ಬರೋ ದುಡ್ಡು ಮನ್ನಾ ಮಾಡಬೇಕಾಗಿತ್ತು. ವಿಜಯ್ ಮಲ್ಲಿಗೆ ಅಷ್ಟೊಂದು ಕೋಟಿ ಕೊಟ್ಟವ್ರಲ್ಲ, ಹಾಂ ಏನಾರು ಆಯ್ತಾ? ಕೊಟ್ಟರು ಏನಾರು ಮಾಡಿದ್ರ? ಅದೇ ದುಡ್ಡು ರೈತರು ಕೊಟ್ಟರೆ ಮಾಡ್ಬೋದಾಗಿತ್ತಲ್ಲ, ಮನ್ನಾ ಮಾಡಬೇಕಾಗಿತ್ತಲ್ಲ. ಯಾಕೆ ಮನ್ನಾ ಮಾಡಿಲ್ಲ ಅವರು? 10 ವರ್ಷ ಇದ್ದು ಮಾಡ್ಬೋದಾಗಿತ್ತಲ್ಲ. ನಿಮ್ಮದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವರು ಹಲವಾರು ಸ್ಕೀಮ್ಗಳನ್ನು ಕೊಡ್ತಿದ್ದಾರೆ, ಯೂಸ್ ಆಗ್ತಿದೆಯಾ ಅಣ್ಣ ನಿಮ್ಮ ಪ್ರಕಾರ? ಆಗುತ್ತೆ. ನಮ್ಮ ಮಿಸಸ್ಗೆ ಬಸ್ ಯೂಸ್ ಆಗುತ್ತೆ, ಮನೆಗೆ ಕರೆಂಟ್ ಕೊಟ್ಟಿದ್ದಾರೆ, ಒಳ್ಳೆ ಅನುಕೂಲ ಮಾಡಿದ್ದಾರೆ ಕಾಂಗ್ರೆಸ್ ಬಂದು. ಆಮೇಲೆ ನಮ್ಮ ಕರ್ನಾಟಕದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರಾದರೆ ಒಳ್ಳೇದು ಅಂತ ಹೇಳಿ. ಒಳ್ಳೇದು, ಹೌದು, ಖರ್ಗೆ ಆಗಬೇಕು. ಮೋದಿಯವರು ರೈತರ ಅಕೌಂಟ್ಗೆ ₹2,000 ಹಾಕ್ತಿದ್ದಾರೆ, ಮತ್ತೆ ಹಲವಾರು ಸ್ಕೀಮ್ಗಳನ್ನು ತಂದಿದ್ದಾರೆ. ಅದ್ಯಾವುದು ನಿಮ್ಗೆ ಯೂಸ್ ಆಗಿಲ್ಲ ಅಂತ ಹೇಳ್ತೀರಾ? ಬಂದಿಲ್ಲ. ನನಗೆ ಹೇಳಿ ಸರ್, ನಾನು ಹೇಳ್ತೀನಿ ಸರ್. ಹೇಳಿ. ₹1 ಬಂದಿಲ್ಲ ಸರ್. GST ಯಾವುದೋ ಬಂದೈತೆ, ₹1 ನಮ್ಗೆ ಆಯ್ತಾಗ ಗ್ಯಾಸಿಗೂ GST, ಒಂದು ಸೌದೆಕಾಯಿ ತಿನ್ಬೇಕಂದ್ರೂ GST. ಓಕೆನಾ ಸರ್? ಏನಕ್ಕೂ GST? ಬಾತ್ರೂಮ್ಗೋದು ₹10 ಸರ್. ಏನು ಸರ್ ₹10 GST? ಏನಕ್ಕೆ ಸರ್ GST? ಯಾವಾಗ ನೋಡಿದಾಗ GST ಫಸ್ಟ್ ಇತ್ತ GST, ಇವಾಗ ಬಂದೈತೆ GST. ಅದೇ ಅವರು ಪ್ರಧಾನ ಆಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ GST ಬೇಡ ಅಂದ್ಬಿಟ್ಟು ಇದು ಮಾಡ್ತಾಯಿದ್ರು. ನಾವು GST ಕೊಡಲ್ಲ ನಾವು ಸೆಂಟ್ರಲ್ಗೆ ಅಂತೇಳಿ GST ಮೋದಿ. ಇವಾಗ ಏನಕ್ಕೆ ಇವಾಗ ಯಾಕೆ ಇದು ಮಾಡ್ತಾಯಿದ್ರು ಅವರು? ಮೋದಿ ಮುಖ್ಯಮಂತ್ರಿ ಆಗಿದ್ದಾಗ ಅಲ್ಲಿ GST ಕೊಡಲ್ಲ ಅಂತ ಹೇಳ್ತಾಯಿದ್ರು, ನಮಗೆ ಕೊಡಲ್ಲ, ಯಾಕೆ ಕೊಡಲ್ಲ ಅಂತ ಹೇಳ್ತಾಯಿದ್ರು. ಅದನ್ನೇ ಇವಾಗ ಏನು ಫೈಟ್ ಮಾಡ್ತಾಯಿದ್ದಾರೆ GSTಗೆ, ಯಾಕೆ ಕೊಡಲ್ಲ ಅಲ್ಲಿಗೆ ನಮಗೆ ಅಲ್ವಾ? ಆ ಥರ ಅಣ್ಣ, ಇವಾಗ ಆಗಿದ್ರೆ ನಿಮ್ಮ ಪ್ರಕಾರ ಮೋದಿ ಅವರದ್ದು ಯಾವುದು ಸಕ್ಸಸ್ ಅನ್ನೋದು ಅಷ್ಟೊಂದಿಲ್ಲ, ಯಾವುದು ಈಗ ಫೈಲೂರ್ಸೇ ಜಾಸ್ತಿ ಸರ್. ಈಗ ಅಂತಾಗೆ 1 ಲಕ್ಷ ಹಾಕೋಗ್ತೀನಿ, ಏನೇನೋ ಸ್ಕೀಮ್ಸ್ ಐತೆ. ₹1 ಸ್ಕೀಮ್ ಸಿಕ್ಕಿಲ್ಲ ಸರ್ ನಮಗೆ. ಓಕೆ, ಆಟೋಗೆ ಸ್ಕೀಮ್ ಐತೆ, ₹1 ಸ್ಕೀಮ್ ಸಿಕ್ಕಿಲ್ಲ. ಎಷ್ಟು ವರ್ಷದಿಂದ ಆಟೋ ಓಡಿಸಿದ್ದೀರಾ ಸರ್? 3 ವರ್ಷದಿಂದ ಹೋಗ್ತೀನಿ ಸರ್. ಓಕೆ, 2014 ಮೊದಲು ನಿಮ್ಮ ಪ್ರಕಾರ ದೇಶ ಹೇಗಿತ್ತು ಅಣ್ಣ? ಸರ್ ದೇಶ ಹೆಂಗಿತ್ತು ಅಂದರೆ ಅವಾಗ ಚೆನ್ನಾಗಿತ್ತು. ಮೋದಿ ಬಂದ, ಲಾಕ್ಡೌನ್ ಬಂತು, ಏನೇನೋ ಬಂತು, ಯಾವುದು ಇದಾಗಿಲ್ಲ ಸರ್ ನಮಗೆ. ಲಾಕ್ಡೌನಾಗಿ ಕೊರೋನಾ ಆಂಬುಲೆನ್ಸ್ ಹೊಡಿಸಿ ನಾನು 108. ನನ್ನ ಕೊರೋನಾ ಹೆಂಗೆ ಬಂದಿಲ್ಲ ನನಗೆ? ಎಲ್ಲ ಮಾಡಿದ್ದೀನಿ ಸರ್. ನಿಮ್ಮ ಪ್ರಕಾರ ಅದು ಕೊರೋನಾ ಎಲ್ಲ ಸುಳ್ಳು, ಲಾಕ್ಡೌನ್ ಎಲ್ಲ ಸುಳ್ಳು ಅಂತ ಹೇಳ್ತೀವಿ? ಹೌದು ಸರ್. ಮಾಡೋದಕ್ಕೆ ಒಂದು ಸ್ಕ್ಯಾಮ್. ಹೌದು ಸರ್. ಇನ್ನೊಂದು, ಮೋದಿ ಹಿಂದೂ ಮುಸ್ಲಿಮ್ಸ್ ಜಗ್ಗ ಹಾಕೋದು ಫಸ್ಟು. ಹಿಂದೂ ಮುಸ್ಲಿಮ್ಸ್ ಜಗ್ಗ ಹಾಕ್ತವ್ರೆ. ಹಿಂದೂಸ್ ಬೈತಾರೆ ಇದ್ದೀವಿ ನಾವು, ಬಂದು ಜಗ್ಗ ಹಾಕ್ತಾರೆ. ರಾಮ ಮಂದಿರ ಓಕೆ, ಮಂದಿರ ಆಯಿತು ದೇವಸ್ಥಾನ, ಇದಕ್ಕೆ ರಾಜಕೀಯ ಬೇಕಾ ಮುಂದೆ? ಇದು ರಾಜಕೀಯ ಆಯಿತು. ಏನಕ್ಕೆ ರಾಜಕೀಯ? ನಮಗೆ ರಾಜಕೀಯನೇ ಬೇಡ. ಇದು ಓಟ್ ಬೇಕಂದ್ರೆ ಬರ್ತಾರೆ ಮನೆ ಹತ್ರ, ಬೇಡ ಅಂದರೆ ಟೈಮಾಗೆ ಏನು ತಿನ್ಬೇಕಾ ನಾವೇನಂದ್ರೆ ಆಚೆ? ಅಲ್ಲ ಅಣ್ಣ, ಇವಾಗ ಅದೇ ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿ ಜೊತೆ ಇನ್ನೊಂದು ದೊಡ್ಡದು, ಇಡೀ ವರ್ಲ್ಡಲ್ಲಿ ಹೈಯೆಸ್ಟ್ ದೊಡ್ಡ ಮಸೀದಿ ಕೂಡ ಆಗ್ತಿದೆ. ಹೌದು. ಯಾವ ಹಿಂದೂಗಳು ಅದಕ್ಕೆ ಏನು 2 ಮಾತು ಹೇಳಿಲ್ಲ, ನಾವು ಹಾಗೆ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಏನು ಹೇಳಿಲ್ಲ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ನೀವು ಹೇಳಿದಂಗೆ ಬಾಯಿ ಥರನೇ ಇದ್ದಾರೆ. ಆದರೆ ಕೆಲವು ಮುಸ್ಲಿಂ ಮುಖಂಡರು ಮೇಯ್ನಾಗಿ ನಾವು ರಾಮ ಮಂದಿರವನ್ನು ಹೊಡಿತೀವಿ, ಮತ್ತೆ ಅಲ್ಲಿ ಬಾಬ್ರಿ ಮಸೀದಿಯನ್ನು ಕಟ್ತೀವಿ ಅಂತ ಏನು ಹೇಳ್ತೀರಾ? ಇದೀಗ ಸರ್, ಇದು ಮುಸ್ಲಿಮ್ಸ್ ಹಿಂದೂಸ್ ಬೈತಾರೆ ಇದ್ದೀವಿ, ಹಿಂಗೆ ಇರ್ತೀವಿ ಮುಂದೆ ತಕ. ಈಗ ರಾಜಕೀಯ ಈಗ ಸ್ಕ್ಯಾಮ್ ಆಯ್ತಿರೋದು ಇದಾಗ. ಇದು ಫಸ್ಟ್ ಆಫ್ ಆಲ್ ಮೋದಿ ಸ್ಕ್ಯಾಮ್ ಮಾಡ್ತಿರೋದು ಸರ್. ಇದಾಗ ಮೋದಿನೇ ಬೇಕು ಅಂತ ಕೋಮುಗಲಭೆಗಳನ್ನ ಬರ್ತಿದ್ದಾರೆ. ಹೌದು ಸರ್. ತಂದಿಟ್ಟು ತಮಾಷೆ ನೋಡೋಕೆ ಬೇಜಾನಿದ್ದಾರೆ. ಓಕೆ, ಒಟ್ಟಾರೆಯಾಗಿ ಬಡವ್ರಿಗೆ ಏನೂ ಹೆಲ್ಪ್ ಆಗಿಲ್ಲ. ಬಡವ್ರಿಗೇನು ಹೆಲ್ಪ್ ಆಗಿಲ್ಲ ಸರ್. ನಾವು ನೋಡೋಂಗೆ ಬಡವ್ರಿಗೆ ಹೆಲ್ಪೇ ಆಗಿಲ್ಲ ಸರ್. ಎಲ್ಲ ಸ್ಕೀಮ್ಸ್ ಅಂತಾರೆ, ಯಾವ ಸ್ಕೀಮು ನಮ್ಗೆ ₹1 ಬಂದಿಲ್ಲ ಸರ್. ಥ್ಯಾಂಕ್ ಯು.